ಕರ್ನಾಟಕ ಮತ್ತು ಮಹಾರಾಷ್ಟ್ರ ನಡುವಿನ ಗಡಿ ವಿವಾದ ಪ್ರಕರಣ 2004ರಿಂದ ಸುಪ್ರೀಂ ಕೋರ್ಟ್ ಮುಂದೆ ಇದ್ದರೂ ಸಹಿತ ಮಹಾರಾಷ್ಟ್ರ ಸರ್ಕಾರ ಗಡಿ ವಿವಾದದ ಬಗ್ಗೆ ಎಷ್ಟೊಂದು ಆಸಕ್ತಿ ವಹಿಸಿದೆ ಅಂದರೆ ನಿನ್ನೆ ಆ ಮಹಾರಾಷ್ಟ್ರದ ಇಬ್ಬರು ಸಚಿವರನ್ನು ಗಡಿ ಉಸ್ತುವಾರಿ ಸಚಿವರನ್ನಾಗಿ ನೇಮಕ ಮಾಡಿ ಆದೇಶ ಹೊರಡಿಸಿದೆ. ಚಂದ್ರಕಾಂತ್ ಪಾಟೀಲ್ ಹಾಗೂ ಶಂಭುರಾಜ್ ದೇಸಾಯಿ ಅವರಿಬ್ಬರು ಗಡಿ ವಿಚಾರವಾಗಿಯೇ ನೇಮಕ ಆದಂಥ ಇಬ್ಬರು ಸಚಿವರು. ನಮ್ಮ ಸರ್ಕಾರದಲ್ಲಿ 2015ರಿಂದ 18ರವರೆಗೆ ಹಿರಿಯ ಸಚಿವರಾದ ಎಚ್ ಕೆ ಪಾಟೀಲರು ಗಡಿ ಉಸ್ತುವಾರಿ ಸಚಿವರಿದ್ದರು. 2018ರಿಂದ ಅಧಿಕಾರಕ್ಕೆ ಬಂದಂಥ ಯಾವ ಸರ್ಕಾರನೂ ಗಡಿ ಉಸ್ತುವಾರಿ ಸಚಿವರು ನೇಮಕ ಮಾಡಿಲ್ಲ. ಮೊನ್ನೆ ನೋಡಿರ್ಬೋದು, ಮೊನ್ನೆ ಬೆಳಗಾವಿಯಲ್ಲಿ ಒಂದು ಕಂಡಕ್ಟರ್ ಮೇಲೆ ನಡೆದ ಹಲ್ಲೆ ನಂತರ ಉಭಯ ರಾಜ್ಯಗಳ ಗಲಾಟೆ ಆಯಿತು. ಆ ಬೆಳಗಾವಿ ಮಹಾರಾಷ್ಟ್ರ ಏಕೀಕರಣ ಬೆಂಬಲಿತ ಸಂಘಟನೆಗಳು ಬೆಳಗಾವಿಯಿಂದ ಮುಂಬೈಗೆ ಹೋಗಿ ಧ್ವನಿ ಎತ್ತಿ ಅಲ್ಲಿ ಮನವಿ ಕೊಟ್ಟ 15 ದಿವಸದಾಗ ಅವರು ಗಡಿ ಉಸ್ತುವಾರಿ ಸಚಿವರು ಮಾಡಿದ್ದಾರೆ. ನಾವು ಬೆಳಗಾವಿ ಕನ್ನಡ ಸಂಘಟನೆಗಳು, ಬೆಂಗಳೂರು ಸಂಘಟನೆಗಳು ಏನು ಹೊಯ್ಕೊಂಡ್ರು ಸಹಿತ ನಮ್ಮ ಸರ್ಕಾರ ಇದರ ಬಗ್ಗೆ ಕಾಳಜಿ ವಹಿಸ್ತಾ ಇಲ್ಲ. ಇದು ಬಹಳ ಗಂಭೀರ ವಿಷಯ. ಯಾಕಂದರೆ 2004ರಿಂದ ಸುಪ್ರೀಂ ಕೋರ್ಟ್ನಾಗ ಕೇಸ್ ಇದ್ದರೂ ಸಹಿತ ಅವರು ಬೀದಿಯಲ್ಲಿ ಹಾದಿಯಲ್ಲಿ ಹೋರಾಟ ಮಾಡ್ತಾರೆ, ಚಳವಳಿ ಮಾಡ್ತಾರೆ, ಗಡಿಯನ್ನೇ ನೋಡಿಕೊಳ್ಳುವಂಥ ಸಚಿವರು ನೇಮಕ ಮಾಡ್ತಾರೆ. ಅಲ್ಲಿ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಉನ್ನತಾಧಿಕಾರ ಸಮಿತಿ ಐತಿ. ಬೆಳಗಾವಿಯ MES ಇರ್ಬೋದು, ಶಿವಸೇನಾ ಸಂಘಟನೆಗಳೊಂದಿಗೆ ಅವರು ಸತತವಾಗಿ ಸಂಪರ್ಕದಾಗಿದ್ದಾರೆ. ನಮ್ಮ ಸರ್ಕಾರಕ್ಕೆ ಅನೇಕ ಸಲ ಒತ್ತಾಯ ಮಾಡಿದ್ರು ಸಹಿತ ಗಡಿ ಬಗ್ಗೆ ಅತ್ಯಂತ ನಿರ್ಲಕ್ಷ್ಯ ಮನೋಭಾವ ತೋರಿದ್ದಾರೆ. ಸುಪ್ರೀಂ ಕೋರ್ಟ್ನಾಗ ಕೇಸ್ ಇದ್ದರೂ ಸಹಿತ ಕೇಸ್ ಜಜ್ಮೆಂಟ್ ಏನು ಬರ್ತದೆ ಅದನ್ನು ನೋಡೋಕೆ ಅವ್ರು ತಯಾರಿಲ್ಲ. ಅದ್ರ ಗಡಿಯ ಬಗ್ಗೆ ಕೇಂದ್ರ ಸರ್ಕಾರ ಮೇಲೆ ವಾಸ್ತವವಾಗಿ ಎಂಥ ಪ್ರೆಷರ್ ಇರಬೇಕು ಅಂಥ ಪ್ರೆಷರ್ ಹೇಳ್ತಾ ಇದ್ದಾರೆ. ಆದ್ದರಿಂದ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಒತ್ತಾಯ ಮಾಡ್ತಾ ಇದ್ದಾನೆ. ಒಂದು ಪತ್ರನೂ ಅವ್ರು ಕಳಿಸೀನಿ. ಸಿದ್ದರಾಮಯ್ಯನವರಿಗೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಕಳಿಸಿದ್ದೀನಿ. ನೀವು ಗಡಿ ಬಗ್ಗೆ ನಿರ್ಲಕ್ಷ್ಯ ಮಾಡಬಾರ್ದು. ಒಮ್ಮೆಗೆ ಗಡ್ಡಕ್ಕೆ ಬೆಂತೆ ಬೇಕಿ ಅಂತ ಬಾವಿ ತೋಡಿ ಕೆಲಸ ಮಾಡಬಾರ್ದು. ಮೊನ್ನೆ ಈ ಸಲ ಗಲಾಟೆ ಆದಮೇಲೆ ಮುಖ್ಯಮಂತ್ರಿಗಳು ಸಭೆ ಮಾಡಿದ್ರು. ಮಹಾರಾಷ್ಟ್ರ ಚೀಫ್ ಸೆಕ್ರೆಟರಿಗಳು, ಮಹಾರಾಷ್ಟ್ರ DGPಗಳು ಮಾತಾಡಂತೇಳಿ ನಮ್ಮ ಚೀಫ್ ಸೆಕ್ರೆಟರಿಗೆ DGPಗೆ ಆದೇಶ ಮಾಡಿದ್ರು. ಇದಕ್ಕೇನಾದರೂ ಒಂದು ಪರಿಹಾರ ಹುಡುಕಬೇಕಾದ್ರೆ ಮೊಟ್ಟ ಮೊದಲು ಹಿರಿಯ ಸಚಿವರಾದ ಎಚ್ ಕೆ ಪಾಟೀಲರನ್ನ ಗಡಿ ಉಸ್ತುವಾರಿ ಸಚಿವರನ್ನಾಗಿ ನೇಮಕ ಮಾಡಬೇಕು. ಮುಖ್ಯಮಂತ್ರಿ ಅಧ್ಯಕ್ಷತೆ ಒಳಗೆ ಒಂದು ಉನ್ನತ ಅಧಿಕಾರ ಸಮಿತಿಯನ್ನು ನೇಮಕ ಮಾಡಬೇಕು. ಮಹಾರಾಷ್ಟ್ರದ ನಿನ್ನೆಯ ಆದೇಶ ಅದು ಹೊರಬಿದ್ದೈತಿ. ಅವರಿಬ್ಬರು ಶಂಭುರಾಜ್ ದೇಸಾಯಿ, ಚಂದ್ರಕಾಂತ್ ಪಾಟೀಲ್ ಗಡಿ ಉಸ್ತುವಾರಿ ಸಚಿವರಾದ ನಂತರ ಬೆಳಗಾವಿಗೆ ಬಂದು ಇಲ್ಲಿ ಸಂಘಟನೆಗಳನ್ನು ಪ್ರಚೋದನೆ ಮಾಡ್ತಾರೆ. ಇದನ್ನು ನಮ್ಮ ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತಾ ಇದ್ದೇನೆ.